ಭಾರ್ಗವಿ ಸೀರಿಯಲ್ಲಿನ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಬೃಂದ, ಚರಣ್, ನಾನು ಭಾರ್ಗವಿನ ಎಷ್ಟು ದ್ವೇಷ ಮಾಡ್ತೀನಿ ಅಂತ ಇವ್ರಿಗೆಲ್ಲ ಹೇಳು ಚರಣ್ ಅಂತ ಹೇಳ್ತಾಳೆ. ಹೌದು ಡ್ಯಾಡ್, ಬೃಂದಾಗೆ ಭಾರ್ಗವಿನ ಕಂಡ್ರೆ ಆಗಲ್ಲ. ಜೆ.ಪಿ. ಇವರಿಬ್ರು ಅಕ್ಕ ತಂಗಿರು ಅಂತ ನಿಂಗೆ ಮೊದಲಿಂದನೇ ಗೊತ್ತಿತ್ತ ಚರಣ್ ಅಂತ ಅಂದಾಗ, ಹೌದು ಡ್ಯಾಡ್ ಗೊತ್ತಿತ್ತು. ಈಡಿಯಟ್, ಇದನ್ನ ಮೊದಲೇ ಯಾಕೋ ಹೇಳಲಿಲ್ಲ. ಈ ಕೇಸಲ್ಲಿ ಬೃಂದ ನಿಮಗೆ ಸಹಾಯ ಮಾಡ್ತಿದ್ಲು, ಅದಕ್ಕೆ ಹೇಳಲಿಲ್ಲ. ನೀನು ಇವಳ ಮಾತನ್ನ ನಂಬಿಟ್ಟೆ ಚರಣ್. ಅಷ್ಟೆಲ್ಲ ನಿಯತ್ತಿದ್ದಳು ಇವಳು. ನಮ್ಮ ಹತ್ರ ಹೇಳ್ಬೇಕಿತ್ತು. ಅವ್ರು ದುಡ್ಡು ಕೊಟ್ಟು ಹೋದ್ರು ಅಂತ ಇವಳ ರೂಮಲ್ಲಿ ಬಚ್ಚಿಡ್ತಾ ಇದ್ಲು. ಭಾವ, ಇವಳು ನಂಬಿಕೆಗೆ ಅರ್ಹಳಾದಳೇ ಅಲ್ಲ. ಇಷ್ಟೆಲ್ಲ ಆದ್ಮೇಲೂ ಇವಳು ನಂಬಿದ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಬೃಂದ, ಪ್ಲೀಸ್ ಮಾವ, ಇನ್ಯಾರ ಮಾತು ನಂಬೇಡಿ ಮಾವ. ನನಗಿದೊಂದು ಚಾನ್ಸ್ ಕೊಡಿ ಮಾವ, ಪ್ಲೀಸ್ ಮಾವ. ನಾನು ನಿಮ್ಮ ಪರ ಅಂತ ಪ್ರೂವ್ ಮಾಡ್ತೀನಿ. ಇನ್ನೊಂದೇ ಒಂದು ಅವಕಾಶ ಕೊಡಿ ಮಾವ, ಪ್ಲೀಸ್ ಮಾವ. ಜೆ.ಪಿ. ಈಗ ಹೇಳಕ್ ನಾಚಿಕೆ ಆಗಲ್ವಾ ನಿಂಗೆ? ನೀನು ನನ್ನ ಪರವಾಗಿದ್ದಿದ್ರೆ ಭಾರ್ಗವಿ ಈ ಸರಿನೂ ಕೋರ್ಟಿಗೆ ಬರಕ್ ಸಾಧ್ಯನೇ ಇಲ್ಲ. ಕಣ್ಣೊರೆಸ್ತಿದ್ದೀರಾ? ಯಾರ್ಯಾರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲೇ ಇಟ್ಟಿರ್ಬೇಕು. ಅದನ್ನ ಮರೆತು ನಿನ್ನನ್ನು ತಲೆ ಮೇಲೆ ಕೂರಿಸ್ಕೊಂಡಲ್ಲ, ಅದಕ್ಕೆ ಸರಿಯಾದ ಪಾಠ ಕಲಿಸ್ದೆ. ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಇನ್ನೊಂದು ಕ್ಷಣನೂ ಇಲ್ಲಿರಬಾರ್ದು, ನಡಿ ಅಂತ ಜೆ.ಬಿ. ಬೃಂದನ್ನ ಕೈ ಹಿಡ್ಕೊಂಡು ದರ ಎಳ್ಕೊಬಂದು ಆಚೆ ತಳ್ತಾನೆ. ಆ ಕೇಸ್ ಶುರುವಾದಂಗಿಂದ ಬೇರೆ ಏನಾದರೂ ಮಾತಾಡ್ತಾ ಇದ್ಯಾ? ಇನ್ಯಾರ ಹತ್ರ ಹೇಳಿ ಮಗ, ನಿನ್ನ ಹತ್ರನೇ ಹೇಳ್ಬೇಕಲ್ವಾ? ಅವತ್ತು ಭಾರ್ಗವಿ ಕೋರ್ಟಿಗೆ ಹೋಗ್ಬೇಕಾದ್ರೆ ಪೆನ್ ಡ್ರೈವ್ನ ಯಾರೋ ಕದ್ಬಿಟ್ರಂತೆ ಮಗ. ನೆನ್ನೆಲ್ಲ ಅವ್ರ ಅಪ್ಪನ್ನ ಹಿಡ್ಕೊಂಡು ಯಾರೋ ಹೊಡೆದಿದ್ದಾರಂತೆ ಮಗ. ಇದನ್ನೆಲ್ಲ ನೋಡ್ತಿದ್ರೆ ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆ. ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಇಷ್ಟು ದಿನ ನೀನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂತ ಇದ್ದೆ. ಈಗ ನಾನೇನೋ ಒಂದು ಹೇಳ್ತೀನಿ, ಕೇಳಿಸ್ಕೊಂತ್ಯಾ? ಭಾರ್ಗವಿ ಪುಟಾಣಿ ಲಾಯರ್, ಆದರೆ ನಿಮ್ಮ ಡ್ಯಾಡಿ 6 ಕೆರೆ ನೀರು ಕುಡ್ದಿರೋ ದೊಡ್ಡ ಲಾಯರು. ಜೊತೆಗೆ ಜನರನ್ನ ನಂಬಿಸಿ ಓಟ್ ತಗೊಂಡು ಯಾವುದೇ ಕೆಲಸ ಮಾಡ್ದಲೇ ಇರೋ ಆ MLA. ಸತ್ಯ ಇರೋ ಕಡೆ ಭಯ ಇರಲ್ಲ. ಆದರೆ ಇಲ್ಲೇನು ನಡೀತಿದೆ ಹೇಳು? ಬೆದರಿಕೆ, ಹಿಂಸೆ, ಸತ್ಯನಾಶ, ಅಟ್ಯಾಕ್ ಮಾಡ್ತಿದ್ದಾರೆ. ಅಂದರೆ ಪುಟಾಣಿ ಲಾಯರ್ ಸರಿಯಾಗಿ ನಡೀತಿದ್ದಾಳೆ ಅಂತ ತಾನೇ ಅರ್ಥ. ಒಂದು ವೇಳೆ ಭಾರ್ಗವಿ ಏನಾದರೂ ತಪ್ಪು ಮಾಡಿದರೆ ಕೋರ್ಟಲ್ಲಿ ಸೋಲ್ಸೋದು ದೊಡ್ಡದ. ಅರ್ಜುನ್, ಅಂದರೆ ನಮ್ಮ ಡ್ಯಾಡಿ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದೀಯಾ? ಭಾರ್ಗವಿ ಸರಿ ಇದ್ದಾಳೆ ಅಂತನಾ? ನೋಡು ಮಗ, ತಪ್ಪು ಅಂತ ಬಂದಾಗ ನಮ್ಮೋರು ತಮ್ಮೋರು ಅನ್ನೋದು ಸರಿ ಇಲ್ಲ ಮಗ. ಜೆ.ಪಿ. ಅಂಕಲ್ ಮೇಲೆ ನಮಗೂ ಗೌರವ ಇದೆ. ಆದರೆ ಕಣ್ಣೆದುರುಗಡೆ ಮೋಸ ನಡೀತಿರ್ಬೇಕಾದ್ರೆ ಮೋಸ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸರಿ, ಈಗ ಅದನ್ನೆಲ್ಲ ಬಿಟ್ಟಾಕು. ನೀನು ಮಗನ ಸ್ಥಾನದಲ್ಲಿ ನಿಲ್ಲದೆ ಬೇರೆ ರೀತಿ ಯೋಚನೆ ಮಾಡು. ಆಗ ನಿನ್ನನ್ನು ಕೋರ್ಟ್ ಕಡೆ ಬರ್ದಲೇ ಇರೋ ಹಾಗೆ ಮಾಡಿದ್ರೆ, ನಿಮ್ಮ ಮನೆಯವರಿಗೆ ತೊಂದರೆ ಕೊಟ್ರೆ, ಗೂಂಡಾಗಿರಿ ಮಾಡಿ ಯಾರ ಸಾಹಸ ಪಟ್ರೆ ಏನು ಅದರ ಅರ್ಥ? ಮಗ, ನನಗನ್ಸಿದ್ದನ್ನ ನಾನು ಹೇಳ್ದೆ. ಅದನ್ನು ಅರ್ಥ ಮಾಡ್ಕೊಂಡು ಸತ್ಯದ ಪರ ನಿಲ್ತೀಯ ಅಥವಾ ನಿನಗೆ ಬಿಟ್ಟಿದ್ದು? ಬೃಂದ, ಮಾವ ಪ್ಲೀಸ್ ಮಾವ, ನನ್ನ ಮಾತನ್ನ ಒಂದು ಸ್ವಲ್ಪ ಕೇಳಿ ಮಾವ, ಒಂದ್ಸಲಿ ಕೇಳಿ ಮಾವ. ಮಾವ ಪ್ಲೀಸ್ ಮಾವ. ಮಾವ, ನನ್ನ ಹತ್ರ ಸಾಕ್ಷಿ ಅಂದಾಗ ಜೆ.ಪಿ. ಮುಚ್ಚು ಬಾಯಿ ಸಾಕು. ನೀನು ಹೊಸ ನಾಟಕ ಶುರು ಮಾಡಬೇಡ. ನಿನ್ನ ಯಾವ ಮಾತನ್ನು ನಾನು ಕೇಳೋಲ್ಲ. ಅತ್ತೆ, ನೀವಾದ್ರೂ ಒಂದ್ಸಲಿ ನನ್ನ ಮಾತು ಕೇಳಿ ಅತ್ತೆ. ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ ಅತ್ತೆ. ಮಾವ ಪ್ಲೀಸ್ ಮಾವ, ಎಷ್ಟೇ ಆದರೂ ನಾನು ಈ ಮನೆ ಸೊಸೆ ಅಲ್ವಾ? ಆಗ ಜೆ.ಪಿ. ಭಾರ್ಗವಿ ಪರವಾಗಿ ಮಾತಾಡಿದ್ರು ಅಂತ ಶಕುಂತಲಾ ದೇವಿ ಜಯಂತನ್ನೇ ಮನೆಯಿಂದ ಹೊರಗಡೆ ಹಾಕೋಕೆ ಯೋಚನೆ ಮಾಡ್ದವನು ನಾನು. ಅಂಥದ್ರಲ್ಲಿ ನೀನು ಭಾರ್ಗವಿ ಅಕ್ಕ ಈ ಮನೆಯಲ್ಲೇ ಇದ್ಕೊಂಡು ನನ್ನ ಹತ್ರನೇ ಬಣ್ಣ ಮಾತು ಕಟ್ತಾ ನನಗೆ ಮೋಸ ಮಾಡಿದ ಮೋಸಗಾತಿ ನೀನು. ನಿನ್ನನ್ನು ಈ ಮನೇಲಿ ಇಟ್ಕೊತೀನ? ಸಾಧ್ಯನೇ ಇಲ್ಲ, ನೆವರ್. ಕಳ್ಳಂಗೂ ಅವ್ನು ಮಾಡೋ ಕೆಲಸದ ಬಗ್ಗೆ ನಿಯತ್ತಿರುತ್ತೆ, ಅದು ನಿನಗಿಲ್ಲ. ನಿನ್ನನ್ನು ಕ್ಷಮಿಸೋ ಮಾತೇ ಇಲ್ಲ. ಚರಣ್, ನಾನು ನಿನ್ನ ಹೆಂಡ್ತಿ. ಚರಣ್ ಪ್ಲೀಸ್ ಚರಣ್, ಮಾವನ ಹತ್ರ ಮಾತಾಡಿ ಒಪ್ಸು ಚರಣ್. ಸಾಕು, ನಿಲ್ಸು ನಿನ್ನ ನಾಟಕನ. ಫಸ್ಟ್ ಆಫ್ ಆಲ್ ನಾನೇ ನಿನ್ನನ್ನು ಒಪ್ಕೊಂಡಿಲ್ಲ, ಇನ್ನು ಅಪ್ಪನ್ನ ಯಾಕೆ ಒಪ್ಪಿಸ್ಲಿ? ಬೃಂದ, ಅವನು ನಿನ್ನ ಗಂಡ ಆಗೋದ್ಕಿಂತ ಮುಂಚೆ ಅವನು ನನ್ನ ಮಗ. ಜೆ.ಪಿ. ಹಾಕಿದ ಗೆರೆನ ನಾವ್ಯಾರೂ ದಾಟಲ್ಲ, ನನ್ನ ಮಗನೂ ಅಷ್ಟೇ. ಅವ್ರ ಮಾತನ್ನ ನಾವ್ಯಾರೂ ಮೀರಲ್ಲ. ನಿನ್ನ ಪರವಾಗಿ ವಕಾಲತ್ ನಡೆಸೋಕೆ ಇಲ್ಲಾರೂ ಉಳ್ಕೊಂಡಿಲ್ಲ. ಇನ್ನೂ ಏನಮ್ಮ ನೋಡ್ಕೊಂಡು ನಿಂತಿದ್ಯಾ? ಹೊರಡು, ಗಂಟು ಮೂಟೆ ಎಲ್ಲ ತಗೊಂಡು ಹೊರಡು. ಮಾವ, ಒಂದೇ ಒಂದು ಚಾನ್ಸ್ ಕೊಡಿ ಮಾವ. ನಾನು ಅವಳ ಪರ ಅಲ್ಲ ಅನ್ನೋದನ್ನ ನಿಮಗೆ ಪ್ರೂವ್ ಮಾಡ್ತೀನಿ. ನಿನಗಿನ್ನೂ ಅರ್ಥ ಆಗ್ತಾ ಇಲ್ಲ ಅಲ್ವಾ? ನಾನು ನಿನ್ನನ್ನು ಮನೆಯಿಂದ ಹೊರಗಡೆ ಆಗ್ತಾ ಇರೋದು ನಾನು ಸೋತೆ ಅಂತ ಅಲ್ಲ. ನೀನು ಚರಣ್ ಹೆಂಡ್ತಿ ಅಂತ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರ್ತೀಯ ಅಂತ ಅಂದ್ಕೊಂಡೆ. ಆದರೆ ನೀನು ಇದ್ದ ಮನೆಗೆ ಕನ್ನ ಹಾಕ್ತೀಯ. ನಿನ್ನ ತಂಗಿಗೆ ಸಹಾಯ ಮಾಡ್ತೀಯ. ನಾನು 25 ವರ್ಷದಿಂದ ಕಟ್ಟಿರೋ ಸಾಮ್ರಾಜ್ಯನ ಕೆಡವಾಗ ನೋಡ್ತೀಯ. ನಾನು ನಿಮ್ಮ ಮಾವನೂ ಅಲ್ಲ, ನೀನು ನನ್ನ ಸೊಸೆನೂ ಅಲ್ಲ. ನನ್ನ ಶತ್ರು ಭಾರ್ಗವಿ ಅವರ ಅಕ್ಕ. ಈ ಜೆ.ಪಿ. ಮನೇಲಿ ಇರಬೇಕು ಅಂದರೆ ಜೆ.ಪಿ. ಹೇಳಿದ ಮಾತು ಕೇಳಬೇಕು. ಜೆ.ಪಿ. ಹೇಳ್ದಾಗೆ ನಡ್ಕೋಬೇಕು. ನಿನ್ನಂಥ ನರಿ ಬುದ್ಧಿ ತೋರ್ಸೋರ್ಗೆ ಈ ಮನೇಲಿ ಜಾಗ ಇಲ್ಲ. ಹೊರಡು. ಚರಣ್ ಮನೆ ಡೋರನ್ನು ಕ್ಲೋಸ್ ಮಾಡ್ತಾನೆ. ಬೃಂದ, ಯಾರು ಏನೇ ಹೇಳಿದ್ರು ನಾನು ಈ ಮನೆ ಸೊಸೆನೇ. ಹೇಗೆ ನನ್ನ ಹೊರಗೆ ಕಳಿಸ್ತಿರೋ ನಾನು ನೋಡ್ತೀನಿ. ನೋಡ್ತಾ ಇರಿ. ಯಾವ ಕೈ ಹಿಡ್ದು ನನ್ನ ಆಚೆ ದಬ್ಬಿದ್ರೋ ಅದೇ ಕೈ ಹಿಡ್ದು ನನ್ನ ಸೊಸೆ ಅಂತ ಒಳಗೆ ಕರ್ಕೊಂಬರ್ತೀರಾ? ವಾಟ್, ಡಿಸೈನರ್ ಸ್ಯಾರಿನ ರೀಸ್ಟಾಕ್ ಆಗಿ ಆಫರ್ ನಡೀತಿದ್ಯಾ? ಅರ್ಜುನ್ ಬಾಯಿಲಿ ಅಂದಾಗ ಚಿಕ್ಕಿ
ಅರ್ಜುನ್, ಕಾಫಿನ ಡ್ಯಾಡಿ ಕೊಡ್ತೀಯಾ ಪ್ಲೀಸ್? ಅದಕ್ಕೇನಂತೆ, ಕೊಟ್ಟು ಬರ್ತೀನಿ. JP ಪಾಟೀಲ್ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡಿ ಆರಾಮಾಗಿದ್ದೀರಾ ಅಲ್ವಾ ಕೇಳಿದಾಗ, ಹೌದು ಆರಾಮಾಗಿದ್ದೀನಿ. ಇದೇನ್ JP ಈಗ ಕೇಳ್ತಾ ಇದ್ದೀಯಾ? ಆ ಭಾರ್ಗವಿ ನಮ್ಮ ವಿರುದ್ಧ ಕಲೆಕ್ಟ್ ಮಾಡಿರೋ ಸಾಕ್ಷಿ ನನಗಿನ್ನೂ ಸಿಕ್ಕಿಲ್ಲ ಶಕ್ತಿ. ಅದಿನ್ನೂ ಕೋರ್ಟಿಗೇನು ತಲುಪಿಲ್ಲ. ಆದರೆ ಅದೆಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ವಿಕ್ಕಿಗಿನ್ನೂ ತೊಂದರೆ ತಲುಪಿಲ್ವಾ ಶಿವ? ಅಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಬೇಡ ಶಕ್ತಿ. ಮೊದಲನೇ ಸಲ ಅವಳು ಕೋರ್ಟಿಗೆ ಬರ್ದಲ್ಲೇ ಇರೋ ರೀತಿ ತಡೆದ್ವಿ. ಸರಿ, ಬಂದ್ರು ಮಾತಾಡ್ದಲ್ಲೇ ಇರೋ ರೀತಿ ಕಟ್ಟಾಕಿದ್ವಿ. ಬಾಯಲ್ಲಿ ಬಡಬಡ ಅಂತ ಮಾತಾಡ್ಬೋದು, ಆದ್ರೂ ಕೋರ್ಟಿಗೆ ಬರೋ ಧೈರ್ಯ ಅವಳಿಗಿಲ್ಲ ಬಿಡು. ಒಂದ್ ವೇಳೆ ಬಂದ್ರು ಅವಳೊಬ್ಬ ಅನ್ಫಿಟ್ ಲಾಯರ್ ಅಂತ ಅವಳ ಮೇಲೆ ಆರೋಪ ಹೊರಿಸಿ ಇನ್ಮೇಲೆ ಕೋರ್ಟಿಗೆ ಕಾಲ್ ಇಡ್ದಲ್ಲೇ ಇರೋ ರೀತಿ ಮಾಡ್ತೀನಿ. ಇದನ್ನೆಲ್ಲ ಕೇಳಿಸ್ಕೊಂಡ ಅರ್ಜುನ್, ಅಂದ್ರೆ ಇಷ್ಟ ದಿನ ಭಾರ್ಗವಿನ ತಡೆದಿದ್ದು ಡ್ಯಾಡಿನಾ? ಎಲ್ಲ ಮಾಡಿಸಿದ್ದು ಡ್ಯಾಡೇನಾ? JP ಮಾತಾಡ್ತಾ ಇರ್ಬೇಕಾದ್ರೆ ಅರ್ಜುನ್ನ ನೋಡಿ, ಅಲ್ಲೇನ್ ಮಾಡ್ತಾ ಇದ್ದೀಯಾ ಅಂದಾಗ ಕಾಫಿನ ತಗೊಂಡು ಒಳಗಡೆ ಬಂದ. ಕಾಫಿನ ಅಲ್ಲಿಟ್ಬಿಟ್ಟು ಅರ್ಜುನ್ ಹೊರಡ್ತಾ ಇರ್ಬೇಕಾದ್ರೆ ಆಗ JP, ಭಾರ್ಗವಿನ ಬರ್ಬಾದ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು JP ಪಾಟೀಲೇ ಅಲ್ಲ ಅಂತಾನೆ. ಅರ್ಜುನ್, ಇದನ್ನೆಲ್ಲ ಮಾಡ್ತಿರೋದು ನನ್ ಡ್ಯಾಡಾ? JP, ಓಕೆ ಟೇಕ್ ಕೇರ್ ಬಾಯ್ ಅಂತ ಭಾರ್ಗವಿ ಅವರ ಅಪ್ಪಂಗೆ ಹಾಸ್ಪಿಟಲಲ್ಲಿ ಡ್ರೆಸ್ಸಿಂಗ್ ಮಾಡ್ತಾ ಇರ್ತಾರೆ. ಆಗ ಭಾರ್ಗವಿ ಅವ್ರ ಅಮ್ಮ ಬಂದು, ಹುಷಾರಾದ್ರೆ ಎಷ್ಟಾದ್ರೂ ಟ್ಯಾಬ್ಲೆಟ್ ಕೊಡಿ, ಮರಿದಲ್ಲೇ ನಾನು ಕೊಡ್ತೀನಿ ಅಂತಾರೆ. ಆಗ ಡಾಕ್ಟರ್, ನೋಡಿ ಅಮ್ಮ, ವಿಷಯ ಅಷ್ಟು ಸುಲಭವಾಗಿಲ್ಲ. ಭಾರ್ಗವಿ, ಯಾಕೆ ಡಾಕ್ಟರ್, ಭಯಪಡ ಅಂತದೇನಿಲ್ಲ ಅಲ್ವಾ? ಗಾಬರಿ ಆಗಬೇಡಿ, ಧೈರ್ಯ ತಂದ್ಕೊಂಡು ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ರವೀಂದ್ರ ಅವ್ರಿಗೆ PCSD ಆಗಿದೆ, ಪೋಸ್ಟ್ ಡಿವೈಡ್ ಟೆಸ್ಟ್ ರಿವೆಂಜರ್ ಆಗಿದೆ. ಏನೋ ಒಂದು ಘಟನೆ ಅವ್ರ ಮನಸ್ಸಿಗೆ ತುಂಬಾ ಭಯ ಹುಟ್ಟಿಸಿದೆ. ಆ ವಿಷಯದ ಬಗ್ಗೆ ಅವ್ರಿಗೆ ಆಘಾತ ಆಗಿ ಶಾಕಿಗೆ ಒಳಗಾಗಿದ್ದಾರೆ. ಜೊತೆಗೆ ತಲೆಗೆ ಯಾರೋ ದೀರ್ಘವಾಗಿ ಹೊಡೆದಿರೋದ್ರಿಂದ ಬ್ಲಡ್ ಕ್ಲಾತ್ ಆಗಿರ್ಬೋದು ಅಂತ. ಇದನ್ನೆಲ್ಲ ಕೇಳಿದ ಭಾರ್ಗವಿಗೆ ಶಾಕ್ ಆಗುತ್ತೆ. ಶಕುಂತಲಾದೇವಿ, ಅರ್ಜುನ್ನ, ಯಾಕೋ ಇಷ್ಟು ಸಪ್ಪಗಿದ್ದೀಯಾ? ನಾನು ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಅವ್ರ ಅಜ್ಜಿ ಎದ್ದು, ಇದ್ಯಾಕೋ ಈಗ ಹೇಳ್ತಾ ಇದ್ಯಾ? ನೀನು ಕೇಳೋ ಪ್ರಶ್ನೆಗೆ ನಾನು ಯಾವತ್ತು ಉತ್ತರ ಕೊಟ್ಟಿಲ್ಲ ಹೇಳು. ನೀನು ಆ ಅಪೋಲೆಂಟ್ ಲಾಯರ್ನ ಸಪೋರ್ಟ್ ಮಾಡ್ತಾ ಡ್ಯಾಡ್ನ ದ್ವೇಷ ಮಾಡ್ತಾ ಇದ್ಯಾ? ಶಕುಂತಲಾದೇವಿ, ಖಂಡಿತ ಇಲ್ಲ. ನಾನು ಭಾರ್ಗವಿಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಅಪ್ಪನ ಮೇಲಿರೋ ಪ್ರೀತಿಗೆ. ನಂಬೋಕಾಗ್ತಿಲ್ವಾ? ಆದ್ರೆ ಇದೇ ನಿಜ. ಮಕ್ಕಳೆಷ್ಟೇ ಕೆಟ್ಟವರಾದ್ರೂ ಎತ್ತೋರ್ಗೆ ಅವ್ರ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಕೆಲವು ಜನ ಪ್ರೀತಿ ಮಾಡೋದು ಅಂದ್ರೆ ಬೈದೇ ಇರೋದು, ಅವ್ರೇನೇ ತಪ್ಪು ಮಾಡಿದ್ರು ಸಪೋರ್ಟ್ ಮಾಡೋದು ಅನ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅದು ಅತಿ ಮುದ್ದು. ಸಹವಾಸ ದೋಷದಿಂದನೋ, ದುರಹಂಕಾರದಿಂದನೋ, ದುರಾಲೋಚನೆಯಿಂದನೋ ತಪ್ಪು ದಾರಿ ಹಿಡಿದ್ರೆ ತಿದ್ದಬೇಕಾಗಿರೋದು ಎತ್ತೋರ ಧರ್ಮ. ಆಗ ಅರ್ಜುನ್, ಅಂದ್ರೆ ಡ್ಯಾಡ್ ತಪ್ಪು ದಾರಿ ಹಿಡ್ದಿದ್ದಾರೆ ಅಂತಿದ್ಯಾ? ಹೌದು. ಸತ್ಯನ ಅರಗಿಸ್ಕೊಳ್ಳೋದಿಕ್ಕೆ ನಿನಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅರ್ಜುನ್, ಆದ್ರೂ ಹೇಳ್ತೀನಿ ಕೇಳಿಲ್ಲಿ. JP ದೊಡ್ಡ ಲಾಯರು, ನಾನೊಪ್ತೀನಿ. ಒಬ್ಬ ನ್ಯಾಯವಾದ ಪ್ರಾಮಾಣಿಕವಾದ ಲಾಯರ್ ಅಂದ್ರೆ ನಾನೊಪ್ಪಲ್ಲ. JP ಅವ್ರಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ನಾನು ಗೆಲ್ತೀನಿ ಅನ್ನೋ ಬಂಡತನದಿಂದ ಹೋರಾಡ್ತಿದ್ದಾನೆ. ಅರ್ಜುನ್, ಇದ್ರಲ್ಲಿ ಡ್ಯಾಡ್ದೇನ್ ತಪ್ಪಿದೆ ಶಕ್ಕು? ತಪ್ಪು ಮಾಡ್ದನು ಆ ಶಕ್ತಿ ಪ್ರಸಾದ್ ಮಗ ಅಲ್ವಾ? ತಪ್ಪು ಮಾಡೋದು ಎಷ್ಟು ಅಪರಾಧನೋ ಆ ಅಪರಾಧನ ಮಹಾ ಅಪರಾಧ, ಸುಳ್ಳನ್ನ ಸತ್ಯ ಅಂತ ಹೇಳೋದಿಕ್ಕೆ ತುಂಬ ನೀಚ ಮಟ್ಟಕ್ಕೆ ಇಳಿದಿದ್ದಾನೆ. ಅದು ನಿಮ್ಮಪ್ಪ. ಅರ್ಜು, ಅಂಧವಿಶ್ವಾಸ ಇಲ್ದಲೇ ಇರೋ ಒಬ್ಬ ಮಗನ ವಿರುದ್ಧ ನಿಲ್ದೆ ಒಬ್ಬ ಲಾಯರ್ ಆಗಿ ಸಾಮಾನ್ಯ ಮನುಷ್ಯನಾಗಿ ಯೋಚನೆ ಮಾಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಆದ್ರೂ ನಿಮ್ಮ ಅಪ್ಪ ತಪ್ಪು ಮಾಡ್ದ ಅನ್ನೋದಿಕ್ಕೆ ನಿನಗೆ ಮನ್ಸಾಗ್ತಿಲ್ಲ ಅಲ್ವಾ? ಸರಿ, ತಪ್ಪು ಸರಿ ಮಾತುಗಳನ್ನ ಬಿಟ್ಬಿಡೋಣ. ಆದ್ರೆ ಒಂದು ಮುಖ್ಯವಾದ ಮಾತು ಹೇಳ್ತೀನಿ ಕೇಳು. ತುಂಬಾ ವರ್ಷದಿಂದ ನಿಮ್ಮ ಅಪ್ಪನ ಸಂಘ ಸವಾಸ ಸರಿ ಇಲ್ಲ. ಆ ಶಕ್ತಿ ಪ್ರಸಾದ್ ಜೊತೆ ಸೇರಿ ನಿಮ್ಮ ಅಪ್ಪನೂ ಹಾಳಾಗಿದ್ದಾನೆ. ಒಂದೇ ಕೈಯಲ್ಲಿ ಚಪ್ಪಾಳೆ ಆಗಲ್ಲ ಅಂತ ನೀನೇ ಹೇಳ್ತಿಯಲ್ಲ ಶಕು, ಇದನ್ನೇ ಕಣೋ ಪ್ರೀತಿ ಅನ್ನೋದು. ನಮ್ಮವರು ಕೆಟ್ಟೋರು ಅನ್ನೋದು ಮನಸ್ಸು ಬರ್ದೆ ಜೊತೆಲಿರೋರ್ನ ಬೈತೀವಿ. ಅರ್ಜುನ್, ಅಂದ್ರೆ ಸುತ್ತಿ ಬೆಳೆಸಿ ಡ್ಯಾಡ್ ಕೆಟ್ಟೋರು ಅಂತಾನೆ ಹೇಳ್ತಾ ಇದೀಯಾ? ಆಯ್ತು, ನನ್ನ ಮಾತನ್ನ ಬಿಡು. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ನೀನೇ ಅರ್ಥ ಮಾಡ್ಕೊ. ಈ ಕೇಸು ಕೇವಲ ಸಂಧ್ಯಾ ವಿಕ್ಕಿದು. ಇದರಲ್ಲಿ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ನಿನ್ನ ಮನಸ್ಸಾಕ್ಷಿನ ಕೇಳ್ಕೊ. ಯಾರು ನ್ಯಾಯದ ಕಡೆ ನಿಂತಿದ್ದಾರೆ, ಯಾರು ಅನ್ಯಾಯದ ಕಡೆ ನಿಂತಿದ್ದಾರೆ ಅಂತ ನೀನೇ ಅರ್ಥ ಮಾಡ್ಕೊ. ಅಂಶ ಅರ್ಥ ಆಗೋದಿಕ್ಕೆ ಅಷ್ಟು ಸಾಕು ಅರ್ಜು. ಭಾರ್ಗವಿ, ಪ್ರಾಣಕ್ಕೇನು ತೊಂದರೆ ಇಲ್ಲ ತಾನೇ? ಸದ್ಯಕ್ಕೇನು ತೊಂದರೆ ಇಲ್ಲ. ಭಾರ್ಗವಿ ಅವರ ಅಮ್ಮ, ಸದ್ಯಕ್ಕೇನು ತೊಂದರೆ ಇಲ್ಲ ಅಂದ್ರೆ ಏನ್ ಅರ್ಥ ಡಾಕ್ಟ್ರೆ? ಏನೇ ಇದ್ರೂ ಮುಕ್ತವಾಗಿ ಹೇಳ್ಬಿಡಿ. ನೋಡಿ ಅಮ್ಮ, ನನ್ನ ಕೈಲಾದ ಪ್ರಯತ್ನನ ಮಾಡ್ತೀನಿ. ಅಂದ್ರೆ ಅವ್ರು ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. BP ಬೇರೆ ಹೈ ಆಗಿದೆ. ಸ್ವಲ್ಪ ನಡೆದಿರೋ ಘಟನೆ ಅವ್ರ ಮನಸ್ಸಲ್ಲಿ ಗಾಢವಾಗಿ ಕೂತ್ ಬಿಟ್ಟಿದೆ. ಈ ಮೊದಲು ಅವ್ರಿಗೇನಾದ್ರೂ ಆಕ್ಸೈಟಿಂಗ್ ಪ್ರಾಬ್ಲಮ್ ಏನಾದ್ರೂ ಇತ್ತಾ? ಆಗ ಭಾರ್ಗವಿ, ಹೌದು ಸರ್. ಈಗ ಒಂದು 20-25 ವರ್ಷದ ಹಿಂದೆ ಯಾವುದೋ ಒಂದು ವಿಷಯ ಅವ್ರ ಮನಸ್ಸಿಗೆ ತುಂಬಾನೇ ಆಘಾತ ಮಾಡಿತ್ತು. ಆ ವಿಷಯದ ಬಗ್ಗೆ ಮಾತಾಡ್ದಾಗೆಲ್ಲ ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಇತ್ತು. ಡಾಕ್ಟರ್ ಯಾವುದೋ ಒಂದು ವಿಚಾರಕ್ಕೆ ಮೊದಲೇ ತುಂಬಾ ನೊಂದಿದ್ದಾರೆ.
ಆದ್ರೆ ಈಗ ಗಾಯದ ಮೇಲೆ ಬರೆ ಎಳೆದಾಗೆ ಆಗಿದೆ. ಕೆಲವೊಂದ್ಸಲ ಪರಿಸ್ಥಿತಿ ಒತ್ತಡಕ್ಕೋ ಸಮಾಜ ನಮ್ಮನ್ನ ನೋಡೋ ದೃಷ್ಟಿಯಿಂದನೋ ತಮ್ಮನ್ ತಾವ್ ಎಕ್ಸ್ಪ್ರೆಸ್ ಮಾಡ್ಕೊಳೋದಿಕ್ಕೆ ಹಿಂಜರಿತಾರೆ.